ಇದೀವಿ, ತಾವು ಬರ್ಬೇಕು ಅಂತ ಹೇಳಿದ್ರೆ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇದ್ರು ಕೂಡ ನಾವು ಮತ್ತೆ ತಿಪ್ಪಣ್ಣ ತಮ್ಮಪ್ಪನವರು ಖಂಡಿತವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತ ನಾವು ಹೇಳಿದ್ವಿ. ಯಾಕಂದ್ರೆ ಅಪ್ಪನಿಯವರ ಒಂದು ಸಂಬಂಧ ಮತ್ತೆ ನಮ್ಮ ತಂದೆಯವರು ಹಾಗಾದ್ರೆ ಸುಮಾರು ಶಿವಮೊಗ್ಗದ ಧರ್ಮಸಿಂಗ್ ಸಾಹೇಬ್ರನ್ನ ನಡೆಸುವುದು ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಬಹುಶಃ ತಾವು 2001, 2003 ಈ ಒಂದು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೀರಿ. ಹಾಗೂ ರಾಜ್ಯ ಮಟ್ಟದ ಶರಣ ಸಾಹಿತ್ಯ ಒಂದು ಪರಿಷತ್ತಿನ ಅಧ್ಯಕ್ಷರು ಕೂಡ ಕಾರ್ಯವನ್ನು ನಿರ್ವಹಿಸಿದರು. ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ 2004-05 ನಾವು ಜಿಲ್ಲಾ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ನಾವು ಜೇವರಿಗೆಯಲ್ಲಿ ಮಾಡಿದ್ವಿ. ಅವಾಗ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು. ಬಹಳಷ್ಟು ಅಂತ ಒಂದು ಸಂದರ್ಭದಲ್ಲಿ ದಿವಂಗತ ಜ್ಞಾನಪೀಠ ಪ್ರಶಸ್ತ ಆಗಿರುವಂತಹ ಯುವ ಅನಂತಮೂರ್ತಿ ಅವರು ಕೂಡ ಬಂದಿದ್ದರು. ಮತ್ತು ಹಿರಿಯ ಸಾಹಿತಿ ಆಗಿರುವಂತಹ ಜರ್ನಳಿ ಶಿವಶಂಕರ್ ಅವರನ್ನು ಇವತ್ತು ನಾವು ಕೋವಿಡ್ ಅಲ್ಲಿ ಕಳ್ಕೊಂಡಿದ್ದೀವಿ. ಅವರು ಕೂಡ ಜೇವರಿಗೆ ಬಂದಿದ್ರು. ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಗಿತ್ತು. ಜರ್ನಳಿ ಶಿವಶಂಕರ್ ಅವರು ಹೇಳಿರುವಂತಹ ಒಂದು ಮಾತು ಇವತ್ತು ಕೂಡ ನನಗೆ ನೆನಪು ಬರ್ತದೆ. 16 ವರ್ಷ ನೆರಳಾಗಿ ನಿಂತವರ ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಬಹಳ ಅವರು ಬಹಳ ಆತ್ಮೀಯರು. ಆದ್ರೆ ಇವತ್ತು ಕೋವಿಡ್ ಅಲ್ಲಿ ನಾವು ಕಳ್ಕೊಂಡಿದ್ದೀವಿ. ಇವತ್ತು ನಾವು ಹೇಳ್ತಕ್ಕಂತ ಬಹಳಷ್ಟು ವಿಷಯಗಳು ಬಹುಶಃ ಇಲ್ಲಿ ಇರ್ತಕ್ಕಂತ ಈ ಒಂದು ಕನ್ನಡ ನಾಡು ಲೇಖಕರು ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ಈ ಒಂದು ಭಾಗದಲ್ಲಿ ಇರ್ತಕ್ಕಂತ ಬಹಳಷ್ಟು ಲೇಖಕರ ಅವರು ಕರೆಸಿ ಅವರಿಗೆ ಸ್ಮರಿಸತಕ್ಕಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 145 ಲೇಖಕರ ಒಂದು 153 ಕೃತಿಗಳನ್ನು ನಾವು ಈಗಾಗಲೇ ಮುದ್ರಣ ಎಲ್ಲ ಮಾಡಕ್ಕೆ ಸಂಪೂರ್ಣವಾಗಿ ತಾವು ಒಂದು ಸಹಕಾರವನ್ನು ಮಾಡಿದ್ದೀವಿ. ಇವತ್ತು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ನನಗೂ ಕೂಡ ಒಂದು ಜವಾಬ್ದಾರಿ ಇದೆ. ತಮ್ಮೆಲ್ಲರ ಒಂದು ಯಾಕಂದ್ರೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ. ಅದೇ ಒಂದು ರೀತಿಯಿಂದ ನನಗೂ ಕೂಡ ತಾವು ಸಹಕಾರ ಮಾಡೋ ಒಂದು ಕಾರಣದಿಂದ ನಾನು 3 ಬಾರಿ ಶಾಸಕನಾಗಿ ಇವತ್ತು ನಮ್ಮ ಎಲ್ಲ ವರಿಷ್ಠರು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿಯನ್ನು ನನಗೂ ಕೊಟ್ಟಿದ್ದಾರೆ. ಸಾಹಿತ್ಯ ಬೆಳಿಬೇಕು ನಮ್ಮ ಭಾಗದಲ್ಲಿ ಅತಿ ಅವಶ್ಯಕತೆ ಇದೆ. ಈಗಾಗಲೇ ನಾವು ಹೇಳಿದ್ರಿ, ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಲಿ, ನಾವೊಬ್ಬರು ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ ಕೇವಲ ಬಿಲ್ಡಿಂಗ್ ಮಾಡ್ತಕ್ಕಂತ ನಮ್ಮ ಕೆಲಸ ಇಲ್ಲ, ರೋಡ್ ಮಾಡ್ತಕ್ಕಂತ ನಮ್ಮ ಕೆಲಸ ಇಲ್ಲ. ಈ ಒಂದು ಭಾಗದಲ್ಲಿ ಇರ್ತಕ್ಕಂತ ಒಂದು ಸಾಹಿತ್ಯ, ಒಂದು ಸಂಸ್ಕೃತಿ, ಅದಕ್ಕೂ ಕೂಡ ನಾವು ಸಂಪೂರ್ಣವಾಗಿ ನಾವು ಒಂದು ಪ್ರೋತ್ಸಾಹ ಮಾಡ್ಬೇಕಂತ ತಾವು ಒಂದು ಮಾತೇನು ಒಳ್ಳೆ ರೀತಿಯಿಂದ ತಾವು ಹೇಳಿದ್ದೀರಿ. ಹಿಂದೆ ಬಹುಶಃ 2015-16 ಆದಿತ್ಯ ಅಮಲಿನ್ ಬಾಸ್ ವಿಶ್ವಾಸ ಅವಾಗ ತಾವು ಹೇಳ್ತಕ್ಕಂಥ ಸುಮಾರು ಒಂದು 2 ಕೋಟಿ 2.5 ಕೋಟಿ ಮುಖಾಂತರ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಪುಸ್ತಕಗಳನ್ನು ಖರೀದಿ ಮಾಡಿ ಎಲ್ಲಾ ಕಡೆ ಹಂಚಿಕೆ ಮಾಡಿದ್ರಿ. ನಾವು ಬಹುಶಃ ನಾವು ಎಲ್ಲ ರಾಜಕೀಯದವರು ಎಲ್ಲ ಪಕ್ಷ ಭೇದ ಭಾವವನ್ನು ಬಿಟ್ಟು ಶಾಲು ಹಾಕಬಾರ್ದು. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಪ್ರತಿಯೊಂದು ಪುಸ್ತಕ ಕೊಡ್ತಕ್ಕಂತ ಒಂದು ವಿಷಯ ನಾವು ಮಾಡಿದೆ. ತಿಪ್ಪಣ್ಣವರೇ ಮಾಡಿದೆ, ಜನರಿಗೆ ಅನುಕೂಲ ಆಗ್ತದೆ. ನಾವು ಮಾಡ್ತಕ್ಕಂತ ಒಂದು ಲೇಖನಗಳು, ಪುಸ್ತಕಗಳು ಹಳ್ಳಿಯಲ್ಲಿ ನಾವು ಮುಗಿಸ್ತಕ್ಕಂತ ಒಂದು ಕೆಲಸ ಮಾಡಬೇಕು. ಯಾವ ರೀತಿಯಿಂದ ನಾನು ಅಧ್ಯಕ್ಷನಾದ ನಂತರ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ವತಿಯಿಂದ ಕನಿಷ್ಠ ಒಂದು 25% ಹಣ ನಾವು ಶಿಕ್ಷಣಕ್ಕಾಗಿ ನಾವು ಮೀಸಲಿಡಬೇಕು ಅಂತ ನಾವು ಒಂದು ಆದೇಶ ಹೊರಡಿಸಿದ್ದೀವಿ. ಬಹುಶಃ ಸುಮಾರು ಕನಿಷ್ಠ 3,000 ಕೋಟಿಯಲ್ಲಿ 750 ಕೋಟಿ ನಾವು ಶಿಕ್ಷಣಕ್ಕೆ ಮೀಸಲಿಟ್ಟಿದ್ದೀವಿ. ಅದೇ ಒಂದು ರೀತಿಯಿಂದ ಮುಂದಿನ ವಾರ ನಾವು ಕ್ಯಾಬಿನೆಟ್ ಅಲ್ಲಿ ಕೂಡ ನಾವು ಕಾಯ್ತಾ ಇದೀವಿ. ಇಲ್ಲಾಂದ್ರೆ ಇದೇ ವಾರ ನಾವು ಮಾಡ್ತಾ ಇದೀವಿ. ಆರೋಗ್ಯ ಆವಿಷ್ಕಾರ ಅಂತ ನಾವು ಮಾಡ್ತಾ ಇದೀವಿ. ಯಾವ್ದಾದ್ರೆ ಒಂದು ಭಾಗ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು, ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು. ಅದ್ರ ಜೊತೆಯಾಗಿ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಹೆಚ್ಚು ಒತ್ತು ಕೊಡಬೇಕು. ನಾವು ಆರೋಗ್ಯ ಆವಿಷ್ಕಾರ ಒಂದು ಯೋಜನೆ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನಿಷ್ಠ ಒಂದು 300 ಕೋಟಿ ರೂಪಾಯಿ ಇವತ್ತಿನ ದಿವಸ ನಾವು ಖರ್ಚು ಮಾಡಲಿದ್ದೀವಿ. ಅದೇ ಒಂದು ರೀತಿಯಿಂದ ಇವತ್ತು ತಾವು ಏನ್ ಹೇಳ್ತಾ ಇದ್ರಿ, ಆದಿತ್ಯ ಅಮಲನ್ ವಿಶ್ವಾಸ ಅವರು ಮಾಡಿದಾರಂದ್ರೆ ಇವತ್ತು ನನ್ನ ಹತ್ರ ಯಾರು ಬಂದಿರಲಿಲ್ಲ ಈ ವಿಷಯಕ್ಕೋಸ್ಕರ. ಬಹುಶಃ ತಾವು ಇದು ಒಂದು
ಮಾತನ್ನು ತಾವು ಪ್ರಸ್ತಾಪ ಮಾಡಿದ್ದೀರಿ. ಖಂಡಿತವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಬಹಳಷ್ಟು ಅಡೆತಡೆಗಳಿವೆ, ಬೈಲಾಸ್ಗಳಿವೆ, ಎಲ್ಲಿ ನಾವು ಖರ್ಚು ಮಾಡಬಹುದು, ಎದಕ್ಕೆ ನಾವು ಹಣ ಕೊಡಬಹುದು ಅಂತ ಬಹಳಷ್ಟು ಬಹುಶಃ ತಾವು ಹೇಳಿದಿರಿ. ಅದು ಖಂಡಿತವಾಗಿ ಹಿಂದೆ ಆಗಿದೆ ಅಂದ್ರೆ ನಾವು ಇವತ್ತು ನಮ್ಮ ಸುಂದರೇಶನ್ ಬಾಬು ಅವರು ಕಾರ್ಯದರ್ಶಿಗಳೇ ಆಗಿದ್ದಾರೆ, ಇವರು ಕೂಡ ತಿಪ್ಪಣ್ಣ ಕಮಕ್ನೂರ್ ಅವರು ಕೂಡ ಸದಸ್ಯರಾಗಿದ್ದಾರೆ. ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ಮಾತಾಡಿ ಹಿಂದೆ ಯಾವ ರೀತಿಯಿಂದ ಆಗಿದೆ, ಇನ್ನು ಮುಂದೆಯೂ ಕೂಡ ಮಾಡ್ತೀವಿ ಅಂತ ತಮಗೆ ಒಂದು ಆಶ್ವಾಸನೆ ಕೊಡೋಕೆ ನಾನು ಇಷ್ಟಪಡ್ತೇನೆ.